ದೆಹಲಿಯ ಹೈಕಮಾಂಡ್ ಅಂಗಳದಲ್ಲೂ ಕೂಡ ಖಾತೆ ಕಗ್ಗಂಟು ಯಾಕೆ ಬಗೆಹರಿತಾನೆ ಇಲ್ಲ. ದೆಹಲಿಯಲ್ಲಿ ಹೈಕಮಾಂಡ್ ಮ್ಯಾರಥಾನ್ ಮೀಟಿಂಗ್ ಅನ್ನು ಮಾಡಲಾಗ್ತಾ ಇದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಸಂಜೆಯೊಳಗೆ ನೂತನ ಸಚಿವರಿಗೆ ಆಯಾ ಖಾತೆಗಳು ಹಂಚಿಕೆ ಆಗುತ್ತಾ? ಹಂಗಿದ್ರೆ ದೆಹಲಿ ಅಂಗಳಕ್ಕೆ ಹೋದ್ರೂ ಕೂಡ ಖಾತೆ ಕಗ್ಗಂಟು ಯಾಕೋ ಬಗೆಹರಿಯುವಂತ ಲಕ್ಷಣಗಳು ಕಾಣ್ತಾನೆ ಇಲ್ಲ. ಸದ್ಯ ದೆಹಲಿಯಲ್ಲಿ ಹೈಕಮಾಂಡ್ ಮ್ಯಾರಥಾನ್ ಮೀಟಿಂಗ್ ಅನ್ನು ಕೂಡ ನಡೆಸ್ತಾ ಇದೆ. ಇವತ್ತು ಸಂಜೆಯೊಳಗೆ ಹಂಗಿದ್ರೆ ನೂತನ ಸಚಿವರಿಗೆ ಖಾತೆಗಳು ಹಂಚಿಕೆಯಾಗುತ್ತಾ? ಸದ್ಯ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು, ವೇಣುಗೋಪಾಲ್, ಡಿ ಕೆ ಶಿವಕುಮಾರ್ ಮೀಟಿಂಗ್ ಮೇಲೆ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ರಾಹುಲ್ ಗಾಂಧಿ ಅವರು ಅಂತಿಮ ಮುದ್ರೆ ಬಿದ್ರೆ ಇವತ್ತೇ ಬಹುಶಃ ಖಾತೆ ಹಂಚಿಕೆ ಫೈನಲ್ ಆಗುತ್ತೆ. ಹಾಗಾದ್ರೆ ಯಾರ್ಯಾರಿಗೆ ಯಾವ ಖಾತೆ? ಹೈಕಮಾಂಡ್ ನಡೆ ಇನ್ನೂ ಕೂಡ ಸಸ್ಪೆನ್ಸ್ ಆಗಿ ಉಳಿದಿದೆ. ಇಲ್ಲಿ ರಾಹುಲ್ ಗಾಂಧಿ ಅವರು ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಂಗಳದಲ್ಲಿ ಅಂತಿಮ ಫಾರ್ಮುಲಾ ಇದೆಯಾ? ಹಂಗಿದ್ರೆ ಸದ್ಯ ಸಮಾಜ ಕಲ್ಯಾಣ ಇಲಾಖೆಗೆ ಪಟ್ಟು ಹಿಡಿದಿದ್ದಾರೆ ಸಚಿವರು. ಯಾವುದೇ ಗುಟ್ಟನ್ನ ಬಿಟ್ಟು ಕೊಡದೆ ಹೈಕಮಾಂಡ್ ನಾಯಕರು ಮೌನವಾಗಿ ಕೂತಿದ್ದಾರೆ. ಕೇವಲ ಮ್ಯಾರಥಾನ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಡಿ ಕೆ ಶಿವಕುಮಾರ್, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೀಟಿಂಗ್ ಮೇಲೆ ಮೀಟಿಂಗ್ ಗಳನ್ನ ಸುದೀರ್ಘವಾಗಿ ನಡೆಸ್ತಾಲೇ ಬಂದಿದ್ದಾರೆ. ಹಾಗಿದ್ರೆ ಇವತ್ತು ಫೈನಲಿ ಇವತ್ತು ರಿಲೀಸ್ ಆಗುತ್ತಾ? ಇಲ್ಲಿಗೆ ಬೇಕಾಗಿರುವಂತದ್ದು ರಾಹುಲ್ ಗಾಂಧಿ ಅವರ ಅಂತಿಮ ಮುದ್ರೆ. ಸೊ ಹಾಗಿದ್ರೆ ರಾಹುಲ್ ಗಾಂಧಿ ಅವರು ಮುದ್ರೆ ಒತ್ತಾರ? ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು, ವೇಣುಗೋಪಾಲ್ ಅವರು ಹಾಗೆ ಡಿ ಕೆ ಶಿವಕುಮಾರ್ ಅವರು ಖಾತೆ ಹಂಚಿಕೆ ಕುರಿತಂತೆ ಯಾವ ನೂತನ ಸಚಿವರಿಗೆ ಯಾವ ಖಾತೆ ಕೊಟ್ರೆ ಸರಿಯಾಗಿ ನಿಭಾಯಿಸ್ತಾರೆ. ಯಾಕಂತಂದ್ರೆ ಖಾತೆ ಕೊಡೋದು ವಿಚಾರ ಅಲ್ಲ, ಖಾತೆ ಕೊಟ್ಟ ಮೇಲೆ ಅದನ್ನ ಸರಿಯಾಗಿ ಸರಿದೂಗಿಸ್ಕೊಂಡು ಹೋಗ್ಬೇಕು. ಆ ಒಂದು ಖಾತೆಗೆ ಸಂಬಂಧಪಟ್ಟಂತೆ ಯಾವುದೇ ಕಂಪ್ಲೇಂಟ್ಸ್ಗಳು ಕೇಳಿ ಬರಬಾರ್ದು. ಜೊತೆಗೆ ಅವರ ವಿರುದ್ಧವಾಗಿ ಯಾವುದೇ ಅಲ್ಲಿ ಮತ್ತೆ ಮೆನ್ಷನ್ ಮಾಡ್ಬಿಟ್ಟು ಇವರು ಸರಿಯಾಗಿ ಖಾತೆ ನಿಭಾಯಿಸ್ತಾ ಇಲ್ಲ, ಇಲ್ಲಿ ಈ ತರದ ಲೂಪ್ ಹೋಲ್ಸ್ ಆಗಿಲ್ಲ, ಇಲ್ಲಿ ಭ್ರಷ್ಟಾಚಾರ ಆಗಿದೆ, ಈ ತರದ ವಿಚಾರಗಳು ಕೇಳಿ ಬರಬಾರ್ದು. ಹಾಗಾಗಿ ಖಾತೆ ಕೊಡೋದಕ್ಕಿಂತ ಮೊದಲೇ ಯಾರಿಗೆ ಕೊಟ್ರೆ ಚಂದ, ಯಾರು ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ, ಯಾರಿಗೆ ಅಧಿಕಾರದ ಇರುವಂತಹ ಒಂದು ಏನಂತಾರೆ ಆತ್ಮವಿಶ್ವಾಸದಿಂದ ಕೆಲಸ ಮಾಡ್ಕೊಂಡು ಹೋಗ್ತಾರೆ, ಈ ಎಲ್ಲ ಆಯಾಮದಲ್ಲೂ ಕೂಡ ದೆಹಲಿ ಅಂಗಳದಲ್ಲಿ ಖಾತೆ ಕಗ್ಗಂಟು ಬಹಳ ಗಟ್ಟಿಯಾಗಿ ನಡೀತಾ ಇದೆ. ದೆಹಲಿಯಲ್ಲಿ ಹೈಕಮಾಂಡ್ ಮ್ಯಾರಥಾನ್ ಮೀಟಿಂಗ್ ಆಗ್ತಾ ಇದೆ. ಸಂಜೆ ಒಳಗೆ ಈಗ ಸಚಿವರಿಗೆ ಖಾತೆ ಹಂಚಿಕೆ ಕೂಡ ಆಗುತ್ತೆ. ಸದ್ಯ ಡಿ ಕೆ ಶಿವಕುಮಾರ್, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಕೆ ಸಿ ವೇಣುಗೋಪಾಲ್ ಬಹಳ ದೊಡ್ಡ ಮೀಟಿಂಗ್ ಮೇಲೆ ಮೀಟಿಂಗ್ ನಡೆಸ್ತಾ ಇದ್ದಾರೆ. ಯಾವ್ಯಾವ ಸಚಿವರಿಗೆ ಯಾವ್ಯಾವ ಖಾತೆ ಸಿಗುತ್ತೆ? ಸದ್ಯ ಹೈಕಮಾಂಡ್ ನಡೆ ಬಹಳ ಸಸ್ಪೆನ್ಸ್ ಆಗಿ ಉಳಿಸ್ಕೊಂಡಿದೆ. ಮತ್ತೊಂದು ಕಡೆಗೆ ರಾಹುಲ್ ಗಾಂಧಿ ಹಾಗೆ ಖರ್ಗೆ ಅವರ ಅಂಗಳದಲ್ಲಿ ಅಂತಿಮ ಫಾರ್ಮ್ಯುಲಾ ಇರುವಂತದ್ದು. ಈಗ ಸಮಾಜ ಕಲ್ಯಾಣ ಇಲಾಖೆಗೆ ಅದೊಂದು ಖಾತೆಗೆ ಮೂರು ಜನ ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಯಾವುದೇ ಗುಟ್ಟನ್ನ ಸದ್ಯ ಹೈಕಮಾಂಡ್ ಬಿಟ್ಕೊಟ್ಟಿಲ್ಲ.